ಕಿರಣ್ ರಾಜ್ ಮತ್ತೆ ಭವ್ಯ ಅವರ ರಿಯಲ್ ಲೈಫ್ ಮದುವೆ ನಡೆಯುತ್ತಾ ತುಂಬಾ ಜನ ಸಹ ಕೇಳ್ತಿರ್ತಾರೆ. ಯಾಕಂದ್ರೆ ಈ ಒಂದು ಜೋಡಿನ ತುಂಬಾ ಜನ ಸಹ ಇಷ್ಟಪಡ್ತಾರೆ. ಮತ್ತೆ ಧಾರಾವಾಹಿಯಲ್ಲಿ ಜೋಡಿ ಒಂದಾಗಿದೆ. ರಿಯಲ್ ಲೈಫ್ ನಲ್ಲೂ ಕೂಡ ಈ ಜೋಡಿ ಒಂದಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಕೂಡ ಕಮೆಂಟ್ಸ್ ಗಳನ್ನ ಹಾಕ್ತಾ ಇದ್ದಾರೆ. ನೀವು ನೋಡಿರ್ಬೋದು ಕರ್ಣ ಮತ್ತು ನಿಧಿಯ ಮದುವೆ ಸಹ ನಡೆಯುತ್ತೆ. ಸೊ ಮದುವೆ ನಡೆಯುವಂತ ಟೈಮಲ್ಲೂ ಕೂಡ ಸಾಕಷ್ಟು ಟ್ವಿಸ್ಟ್ ಗಳು ಎಲ್ಲವೂ ಕೂಡ ಬರ್ತಾ ಇತ್ತು. ಅದನ್ನು ಕೂಡ ಜನರು ನೋಡಿರ್ತಾರೆ, ಅಬ್ಸರ್ವ್ ಮಾಡಿರ್ತಾರೆ. ಒಟ್ಟಾರೆ ಇದು ತುಂಬಾ ಚೆನ್ನಾಗಿ ಬಂತು, ಜನರು ಕೂಡ ಖುಷಿ ಪಟ್ರು. ಈಗ ಸದ್ಯಕ್ಕೆ ಭವ್ಯ ಮತ್ತೆ ಕಿರಣ್ ರಾಜ್ ಅವರು ಕೇವಲ ಶೂಟಿಂಗ್ ನಲ್ಲಿ ಮಾತ್ರ ಗಂಡ ಹೆಂಡತಿಗೆ ನಡೆಸುವಂತದ್ದು. ಇನ್ನು ಉಳಿದಂತೆ ಇವರು ಕೇವಲ ಸ್ನೇಹಿತರು ಅಷ್ಟೇ, ಬೇರೆ ಏನು ಕೂಡ ಇಲ್ಲ. ಅದನ್ನು ಇವರೇ ಕನ್ಫರ್ಮ್ ಮಾಡಿದ್ದಾರೆ. ಬಟ್ ಆದ್ರೂ ಕೂಡ ಜನರಿಗೆ ಒಂದು ಜೋಡಿ ಇಷ್ಟ ಆಗ್ಬಿಟ್ಟಿದೆಯಲ್ಲ, ಕ್ಯೂಟ್ ಕಪಲ್ ಅನ್ಸ್ಬಿಟ್ಟಿದೆಯಲ್ಲ. ಸೊ ಹೀಗಾಗಿ ಈ ಒಂದು ಜೋಡಿನ ಜನರು ಕೂಡ ಇಷ್ಟಪಟ್ಟಿರುವಂತ ಕಾರಣ ನಿಮ್ಮ ಜೋಡಿ ಚೆನ್ನಾಗಿದೆ, ತುಂಬಾನೇ ಕ್ಯೂಟ್ ಆಗಿದೆ, ಒಂದಾಗಿ ಮದುವೆಯಾಗಿ ಅಂತೆಲ್ಲ ಕೂಡ ಕೇಳ್ಕೊತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಅಷ್ಟರ ಮಟ್ಟಿಗೆ ಒಂದು ಜೋಡಿ ಮೋಡಿ ಮಾಡಿದೆ ಅಂತಾನೆ ಹೇಳ್ಬೋದು. ನೀವು ಕೂಡ ನೋಡ್ತಾ ಇದ್ದೀರಾ ಕರ್ಣ ಧಾರಾವಾಹಿ ಉತ್ತಮವಾದಂತಹ TRP ರೇಟಿಂಗ್ ಪಡೆದುಕೊಂಡಿದೆ. ಕರ್ಣ ಪಾತ್ರವನ್ನು ತುಂಬಾ ಚೆನ್ನಾಗಿ ಕಿರಣ್ ರಾಜ್ ನಿಭಾಯಿಸ್ತಾ ಇದ್ದಾರೆ. ಇನ್ನು ನಿಧಿ ಪಾತ್ರವನ್ನ ಭವ್ಯ ಅವರು ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ನಿತ್ಯ ಪಾತ್ರವನ್ನು ನಮ್ರತಾ ಅವ್ರು ಮಾಡ್ತಾ ಇದ್ದಾರೆ. ಇಷ್ಟು ದಿವಸ ಅರ್ಜುನ್ ಪಾತ್ರ ಆಯ್ತು, ಗಗನ್ ಅವರು ಸೂಪರ್ ಆಗಿ ನಡೆಸ್ತಾ ಇದ್ರು. ಸೊ ಈಗ ಕರ್ಣ ಮತ್ತೆ ನಿಧಿಯ ಮದುವೆ ಒಂದಾಯ್ತು, ಅದನ್ನ ಒಂದು ಮಾಡೋಕೆ ಸಾಧ್ಯ ಆಗಿದೆ ನಿತ್ಯ ಪಾತ್ರ. ನಿತ್ಯ ಅವರು ಸಖತ್ತಾಗಿ ಲಾಸ್ಟ್ ಗೆ ಒಂದು ಏನು ಬಂದ್ಬಿಟ್ಟು ಒಂದು ಟಕ್ಕರ್ ಡೈಲಾಗ್ ಅನ್ನ ಹೊಡಿತಾರೆ, ಮದುವೆನ ನಿಲ್ಲಿಸ್ತಾರೆ. ಅರ್ಜುನ್ ಜೊತೆ ಇನ್ನೇನು ಮದುವೆ ಆಗ್ಬೇಕು ನಿತ್ಯ, ಅದನ್ನ ನಿಲ್ಲಿಸಿ ಕರ್ಣನ ಜೊತೆಗೆ ಮದುವೆಯನ್ನ ಮಾಡಿಸುವಂತದ್ದು ನಿತ್ಯ. ಸೊ ನಿಜವಾಗ್ಲೂ ಕೂಡ ಸೂಪರ್. ಈಗ ಇನ್ನ ಹೊಸ ಟ್ವಿಸ್ಟ್ ಶುರು ಆಗ್ತಾ ಇದೆ, ಅದನ್ನು ಕೂಡ ನೋಡಿ ಜನರು ಎಂಜಾಯ್ ಮಾಡಬಹುದು. ಒಟ್ಟಾರೆ ಈ ಒಂದು ಜೋಡಿ ರಿಯಲ್ ಲೈಫ್ ನ ಒಂದಾಗಬೇಕು ಎಂಬುದು ಜನರ ಆಸೆ. ಬಟ್ ಈ ಜೋಡಿ ಹೇಳುವಂತದ್ದು ನಾವು ಕೇವಲ ಸ್ನೇಹಿತರಾಗಿರೋಕೆ ಇಷ್ಟಪಡ್ತೇವೆ. ದಯವಿಟ್ಟು ಆ ರೀತಿ ಎಲ್ಲ ತಿಳ್ಕೊಬೇಡಿ. ಧಾರಾವಾಹಿನ ನೋಡಿ